ಇದೇ 31ರ ಸಾರಿಗೆ ಸಿಬ್ಬಂದಿ ಬಂದ್ ವಿಚಾರವಾಗಿ ಸರ್ಕಾರ ವರ್ಸಸ್ ಸಿಬ್ಬಂದಿ ನಡುವಿನ ಗುದ್ದಾಟ ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ದು, ಸಿಬ್ಬಂದಿ ಮನವೊಲಿಕೆಗೆ ಸರ್ಕಾರ ಹರಸಾಹಸ ಪಡುತ್ತಿದೆ. ಈ ಮಧ್ಯ ಸಿಬ್ಬಂದಿ ಮನವೊಲಿಕೆ ಜವಾಬ್ದಾರಿಯನ್ನ ಕಾರ್ಮಿಕ ಇಲಾಖೆ ಹೆಗಲಿಗೆ ಹೊರಿಸಿದ್ದು, ನಾಳೆ ಕಾರ್ಮಿಕ ಇಲಾಖೆ ನೌಕರರ ಮುಖಂಡರ ಜೊತೆ ಹೈವೋಲ್ಟೇಜ್ ಮೀಟಿಂಗ್ ನಡೆಸಲಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಸಂಬಂಧ ಸರ್ಕಾರ ಮತ್ತು ಸಾರಿಗೆ ನೌಕರರು ನಡುವಿನ ಕೋಲ್ಡ್ ವಾರ್ ಮುಂದುವರಿಯುತ್ತಲೇ ಇದೆ. ಈ ಮಧ್ಯ ಸರ್ಕಾರದ ವಿರುದ್ಧ ಸಿಡಿದಿರೋ ಸಂಘಟನೆಗಳು ಹೊಸ ವರ್ಷದ ಆರಂಭದಲ್ಲೇ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ಲಾನ್ ಮಾಡಿವೆ. ಆದರೆ ಹೇಗಾದ್ರೂ ಮಾಡಿ ನೌಕರರನ್ನ ಮನವೊಲಿಸುವ ಪ್ರಯತ್ನ ಮಾಡುತ್ತಿರುವ ಸರ್ಕಾರ ಈ ಜವಾಬ್ದಾರಿಯನ್ನ ಕಾರ್ಮಿಕ ಇಲಾಖೆ ಹೆಗಲಿಗೆ ಹಾಕುವ ಮೂಲಕ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಯತ್ನಕ್ಕೆ ಮುಂದಾಗಿದೆ. ಇದೇ 30ರವರೆಗೆ ಸಾರಿಗೆ ಸಿಬ್ಬಂದಿ ಬೇಡಿಕೆ ಈಡೇರಿಕೆಗೆ ನೌಕರರು ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ದಾರೆ. ಈ ಹಿಂದೆ ಕೂಡ ಬೇಡಿಕೆ ಈಡೇರಿಕೆ ಸಂಬಂಧ ಇಲಾಖೆ ಸಚಿವರ ಜೊತೆಯೂ ಸಭೆಗಳಾಗಿದ್ರೂ ಪ್ರಯೋಜನ ಆಗಿರಲಿಲ್ಲ. ಆದರೆ ಈ ಬಾರಿ ಸರ್ಕಾರವನ್ನ ಎಚ್ಚರಿಸಲೇಬೇಕೆಂಬ ಹಠಕ್ಕೆ ಬಿದ್ದಿರೋ ನೌಕರರು ಅನಿರ್ದಿಷ್ಟಾವಧಿ ಬಂದ್ಗೆ ಕರೆ ನೀಡಿದ್ದಾರೆ.